ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಕಣ್ರಿ. ನಾವಿದ್ದೀವಿ ನಿಮ್ಮ ಪ್ರೀತಿಯ ನೀತು ಅವರ ಒಂದು ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ವಿ. ಏನಕ್ಕಪ್ಪ ಇದಕ್ಕಿದ್ದಾಗೆ ದಿಢೀರ್ ಅಂತ ನೀತು ಅವರ ಸ್ಟುಡಿಯೋಗೆ ಬಂದಿರೋದು ಅಂತ ಎಲ್ರು ಕುತೂಹಲದಿಂದ ಕೇಳಬಹುದು. ಖಂಡಿತವಾಗಿ ಸತ್ಯ, ನೀವು ಅಂದ್ಕೊಂತಾ ಇರೋದು ನಮ್ಮ ನೀತು ಅವರು ಒಂದು ಬಿಗ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇರತಕ್ಕಂಥದ್ದು ಒಂದು ವಿಶೇಷ ನೀತು ಅವರೇ. ಹೌದು. ಸೊ ಅದು ಆಫರ್ ಹೆಂಗ್ ಬಂತು, ಅದ ಎಲ್ಲಿಂದ, ಅದನ್ನ ಹಂಗೆ ಒಂದ್ ಸ್ವಲ್ಪ ಕತೆ ಸ್ಟಾರ್ಟ್ ಮಾಡಿದ್ರೆ ಸೊ ಈ ಒಂದು ಆಫರ್ ಬಂದಿದ್ದು ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ಯೂಶಲಿ ನಾವು ಗಣೇಶ ಹಬ್ಬ ಅಥವಾ ಯಾವ್ದಾದ್ರು ದೇವಿದು ಅಂದ್ರೆ ಲೈಕ್ ಅವ್ರ ಮನೇಲಿ ಪೂಜೆ ಆದಾಗ ಪ್ರಿಯಾಂಕಾ ಮ್ಯಾಮ್ ಕರೀತಿದ್ರು ಅವ್ರ ಮನೆಗೆ. ನಾವು ಹೋಗ್ತಾ ಇರ್ತಿದ್ವಿ, ಬರ್ತಾ ಇರ್ತಿದ್ವಿ. ಅದು ಬಿಟ್ಟು ಈ ತರ UI ಮೂವಿ ಸ್ಟಾರ್ಟ್ ಆಗಿದೆ ಅಂತ ಅಂದಾಗ ನಾನು ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದೆ. ಚೆನ್ನಾಗಿದೆ ಪೋಸ್ಟರ್ಸ್ ಹಾಗೆ ಹೇಗೆ ಅನ್ನೋ ತರ ನಾನು ಆಸ್ ಎ ಆಡಿಯನ್ ಆಗಿ ನನ್ಗೆ ಅಭಿಮಾನ ಇತ್ತು, ಆ ತರ ನೋಡ್ತಾ ಇದ್ದೆ. ಒಂದ್ಸತಿ ಏನಾಯ್ತು, ಪ್ರೊಡಕ್ಷನ್ ಇಂದ ಕಾಲ್ ಬಂತು. ಬಂದ ತಕ್ಷಣ ಈ ತರ UI ಸಿನಿಮಾಗೆ ನಾವು ಆಡಿಷನ್ ತಗೋತಾ ಇದೀವಿ, ನೀವ್ ಬಂದು ಆಡಿಷನ್ ಕೊಡಿ ಅಂತಂದ್ರೆ ಹೋದ ತಕ್ಷಣ ಅದೇ ನಾರ್ಮಲ್ ಆಗಿ ಪ್ರಾಪರ್ ಆಗಿ ಹೇಗೆ ಆರ್ಟಿಸ್ಟ್ಗೆ ಕರೆಕ್ಟ್ ಆಗಿ ಒಂದು ಆಡಿಷನ್ ತಗೋತಾರೆ ಅದೇ ರೀತಿ ಆಡಿಷನ್ ತಗೊಂಡಾದ್ಮೇಲೆ ಮತ್ತೆ ಒಂದ್ 2 ದಿನ ಆದ್ಮೇಲೆ ಕಾಲ್ ಬಂತು ನನ್ಗೆ, ಈ ತರ ಸೆಲೆಕ್ಟ್ ಆಗಿದ್ದೀರಾ ಅಂತ. ಫುಲ್ ಖುಷ್ ನಾನು ಅವತ್ತು. ಹೆಂಗಂದ್ರೆ ಒಂದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಸೊ ಆ ರೀತಿ ಲೈಕ್ ಸೆಲೆಕ್ಟ್ ಆದೆ. ಅದೇ ತರ ಶೂಟಿಂಗ್ ಮಾಡಿದೆ, ಕಂಪ್ಲೀಟ್ ಆಗಿದೆ, ಮತ್ತೆ ರಿಲೀಸಿಗೆ ಬಂದಿದೆ. ಸೊ ಆ ತರ ಪ್ರಾಸೆಸ್ ಹೋಗಿದ್ದು. ಹೇಗೆ ನಾರ್ಮಲ್ ಆಗಿ ಹೇಗೆ ಒಂದು ಆರ್ಟಿಸ್ಟ್ ನ ಹೆಂಗೆ ಆಡಿಷನ್ ತಗೊಂಡು ಮಾಡ್ತಾರೆ, ಸೊ ಅದೇ ರೀತಿ ಆಗಿರೋದು. ಎಸ್. ಈಗ ಅಂದ್ರೆ ಉಪೇಂದ್ರ ಅವರು ಅಂತ ಅಂದಿದ ತಕ್ಷಣನೇ ಅಂದ್ರೆ ವರ್ಲ್ಡ್ ಅಲ್ಲಿ 7ನೇ ಸ್ಥಾನದಲ್ಲಿ ಇದ್ದಾರೆ. ಡೈರೆಕ್ಷನ್ ಲಿಸ್ಟ್ ಅಲ್ಲಿ 7ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಒಬ್ರು ನಿರ್ದೇಶಕರ ಜೊತೆ ಕೆಲಸ ಮಾಡ್ಬೇಕು ಅನ್ನೋದು ದೊಡ್ಡ ದೊಡ್ಡ ಕಲಾವಿದರುಗಳಿಂದ ಚಿಕ್ಕ ಪುಟ್ಟ ಕಲಾವಿದರುಗಳು ಅಂದ್ರೆ ಈಗ ಅಪ್ಕಮಿಂಗ್ ಆರ್ಟಿಸ್ಟ್ ಗಳು ಏನಿದ್ದಾರೆ ಅವ್ರವರ್ಗು ಒಂಥರ ಕುತೂಹಲ. ಹೌದು. ಒಂದು ಚಾನ್ಸ್ ಸಿಕ್ಬಿಟ್ರೆ ಸಾಕಪ್ಪ ಅವ್ರ ಜೊತೆ ತರ ಇರುತ್ತೆ. ಹೌದು. ಸೊ ಅಂತ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಒಂದು ನಾನ್ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬರ್ತಾ ಇದ್ದೆ. ಮೂವಿ ಆಯ್ತು, ಮೂವಿ ಆಯ್ತು, ಉಪೇಂದ್ರ, ಉಪ್ಪಿಟ್ಟು, ಸೂಪರ್. ಸೊ ಈ ತರ ಸಾಲ್ ಮೂವಿನೇ ಇದೆ. ಹಿಟ್ ಮೂವಿ ಕೊಟ್ಟಂತ ಡೈರೆಕ್ಟರ್ ಒಂದು ವರ್ಲ್ಡ್ ಅಲ್ಲೇ 7th ಪ್ಲೇಸ್ ಅಲ್ಲಿ ಇದ್ದಾರೆ. ಸೊ ಆ ತರ ಒಂದು ಡೈರೆಕ್ಟರ್ ನನಗೊಂದು ಕಾಸ್ಟ್ ಮಾಡಿ ನಾನು ಅವ್ರ ಡೈರೆಕ್ಷನ್ ನಾನು ವರ್ಕ್ ಮಾಡಿದೀನಿ ಅನ್ನೋದು ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಲೈಕ್ ತುಂಬಾ ಚೆನ್ನಾಗಿತ್ತು ಆ ಪ್ರಾಸೆಸ್. ಲೈಕ್ ನಾನು ಲೈಕ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಒಂದ್ ಸೀನಲ್ಲಿ ಏನಾಗುತ್ತೆ ಹೇಳ್ತಾರೆ ಸರ್, 3 ಲುಕ್ ಇರುತ್ತೆ, ಈ ತರ 3 ಲುಕ್ ಕೊಡಮ್ಮ ಅಂತ ಹೇಳ್ತಾರೆ. ನಮ್ಗೆ ಏನು ಕ್ಯಾರೆಕ್ಟರ್ ಹೇಳಲ್ಲ, ಹಿಂಗೆ ಏನು ಯಾವ ತರ ಕ್ಯಾರೆಕ್ಟರ್. ನನಗ್ ಗೊತ್ತಿತ್ತು ಉಪೇಂದ್ರ ಸರ್ ಮೂವಿ ಅಂದ ತಕ್ಷಣ ಅವ್ರ ಡೈರೆಕ್ಷನ್ ಮಾಡ್ತಿದ್ರೆ ನಾವು ಬ್ಲಾಂಕ್ ಆಗಿ ಹೋಗ್ಬೇಕು, ಯಾವ್ದು ಎಕ್ಸ್ಪೆಕ್ಟೇಷನ್ ಹಿಂಗಿರುತ್ತೆ ಹಾಗಿರುತ್ತೆ. ನಮ್ ಮೊದ್ಲೇ ನಮ್ಗೆ ಸ್ಟೋರಿ ಹೇಳ್ತಾರೆ, ಅದೇನು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಅಂದ್ರೆ ಬ್ಲಾಂಕ್ ಆಗೇ ಹೋಗಿದ್ದೆ. ಸರ್ ಹೇಳಿದ್ರು ಈ ತರ 3 ಲುಕ್ ಇದೆ, 3 ಲುಕ್ ಇರುತ್ತಮ್ಮ, ಈ ತರ ಮಾಡು ಅಂತ. ನಾವ್ ನಿಂತ್ಕೊಂಡಿದ್ವಿ, 3 ಲುಕ್ ಕೊಟ್ಟೆ. ನಾನು ಕೊಟ್ಟ ತಕ್ಷಣನೇ ಟೇಕ್ ಓಕೆ ಆಯ್ತು. ಅವಾಗ ಮೈಕಲ್ ಹೇಳ್ತಾರೆ ವೆರಿ ವೆರಿ ಗುಡ್ ಅಂತೇಳಿ. ಸೊ ಅಂದ ತಕ್ಷಣನೇ ನಂಗೆ ಗೊತ್ತಾಗಿಲ್ಲ ಅದು, ಅಂದ್ರೆ 1 ಟೇಕ್ ಅಲ್ಲಿ ಆಯ್ತು. ಆಮೇಲೆ ಸೈಡ್ ಅಲ್ಲಿ ಬಂದ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆಲ್ಲ ಕೇಳ್ದೆ, ಏನ್ ಟೇಕ್ ಓಕೆ ಆಯ್ತಾ ಅಂತ. ಆಯ್ತು ಸರೇ ಅಂದ್ರಲ್ಲ ವೆರಿ ವೆರಿ ಗುಡ್ ಅಂತ. ಸೊ ಆ ಟೈಮಲ್ಲಿ ನಂಗೆ ಹೆಂಗ ಅನಿಸ್ತು ಅಂದ್ರೆ ಒಂದು ಬಹುಮಾನ ಸಿಕ್ಕಂಗಾಯ್ತು, ಒಂದು ಏನೋ ಅಚೀವ್ ಮಾಡಿದೀನೇನೋ ಅಂತ ಫೀಲು. ಲೈಕ್ ಆ ಒಂದು ಸಂದರ್ಭ ನಾ ಮರೆಯಕ್ಕೆ ಆಗಲ್ಲ ಇದುವರೆಗೂ. ಸೊ ಅಲ್ಲಿ ಸರ್ ಏನಾದ್ರು ಒಂದು ಹೇಳ್ತಿರ್ಬೇಕಾದ್ರೆ ನಾನು ಕೇಳ್ತಾ ಇರ್ತಿದ್ದೆ, ಹೇಗೆ ಅವ್ರ ಮೈಂಡ್ ಅಲ್ಲಿ ಏನಿದೆ, ಅವ್ರು ನನ್ನನ್ನ ಯಾವ ರೀತಿ ಅವರು ನೋಡ್ಬೇಕು ಅಂದ್ರೆ ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಆ ರೀತಿ ನಾನು ಅವರ ಒಂದು ಮೈಂಡ್ ನ ನಾನು ರೀಡ್ ಮಾಡಿ ಲೈಕ್ ಅದೇ ರೀತಿ ನಾನು 100% ನಾನು ಕೊಟ್ಟೆ. ಸೊ ಆ ರೀತಿ ನೋಡಿದಾಗ ಎಷ್ಟೊಂದ್ ಜನರ ಕನಸಾಗಿರುತ್ತೆ, ಎಷ್ಟೊಂದು ಆರ್ಟಿಸ್ಟ್ ಗಳ ಕನಸು ಅವ್ರ ಡೈರೆಕ್ಷನ್ ವರ್ಕ್ ಮಾಡ್ಬೇಕು ಅನ್ನೋದು. ಸೊ ಆ ಒಂದು ಭಾಗ್ಯ ನಂಗೆ ಸಿಕ್ಕಿದೆ ಅಂದ್ರೆ ಯಾವ್ದೋ ಒಂದ್ ಜನ್ಮದ ಪುಣ್ಯ ಅಂತ. ಎಷ್ಟು ಸೀನ್ಗಳಲ್ಲಿ ಬರ್ತೀರಾ ನೀವು UI ಸಿನಿಮಾದಲ್ಲಿ? ಅದು ಸೀನಲ್ಲಿ ಅಂದ್ರೆ ಬರ್ತೀನಿ, ಅಟ್ಲೀಸ್ಟ್ ಒಂದು ಟ್ರಾವೆಲಿಂಗ್ ತರ ಇರುತ್ತೆ. ಸೊ ಅದನ್ನ ನೋಡ್ಬೋದು ನೀವು. ಮೂವಿ ನೋಡಿದ್ಮೇಲೆ ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ ಯಾವ ರೀತಿ ಅಂತ. ಈಗ ನಿನ್ನೆ ಉಪೇಂದ್ರ ಅವರು ಮತ್ತೆ ಅನುಶ್ರೀ ಅವರು
ಫಸ್ಟ್ ಆಫ್ ಆಲ್ ಅನುಶ್ರೀ ಅವ್ರು ಹೇಳ್ತಾ ಇದ್ರು ತಮ್ಗೆ ಅಂತಲ್ಲ ಎಲ್ರಿಗೂ ಕೂಡ, ಅಂದ್ರೆ ಉಪೇಂದ್ರ ಸರ್ ಡೈರೆಕ್ಷನ್ ಜೊತೆಗೆ ಅಂದ್ರೆ ಅವರು ಸಿನಿಮಾದ ಒಂದು ಕ್ಯಾರೆಕ್ಟರೈಸೇಷನ್ಸ್ ಹೇಳೋದ್ರ ಜೊತೆಗೆ ಈ ಟ್ರೈನಿಂಗು ಕೂಡ ಕೊಡ್ತಾ ಇದ್ರ ಅಂತ. ಇಲ್ಲ ಆತರ ಏನಿಲ್ಲ, ಹೇಳಲೇಬಾರ್ದು, ಹಿಂಗೆ ಇರ್ಬೇಕು, ಈ ಒಂದು ಸಿನಿಮಾದ ಗುಟ್ಟನ್ನ ಬಿಟ್ಕೊಂಡ್ ಕೊಡಬಾರ್ದು ಅನ್ನುವಂಥದ್ದು. ಆತರ ಅಲ್ಲ, ಲೈಕ್ ಇಡೀ ಒಂದು ಟೀಮ್ ವರ್ಕ್ ಇದು. UI ಅಲ್ಲಿ ಎಷ್ಟೊಂದ್ ಜನ ವರ್ಕ್ ಮಾಡಿದ್ದಾರೆ, ಒಂದು ದೊಡ್ಡ ಪ್ರೊಡಕ್ಷನ್ ಇದು, ಎಷ್ಟೊಂದ್ ಖರ್ಚು ಮಾಡಿದ್ದಾರೆ ಮೂವಿಗೆ, ಒಂದು ಹೈ ಬಜೆಟ್ ಮೂವಿ. ಸೊ ಆತರ ಮೂವಿ ಇರ್ಬೇಕಾದ್ರೆ ನಾವು ಸ್ಪಾಯ್ಲರ್ ಆಗ್ಬಾರ್ದಲ್ಲ, ಅದೊಂದ್ ಸೆನ್ಸ್, ಅದು ಒಂದು ಕಾಮನ್ ಸೆನ್ಸ್. ಇವಾಗ ನಾವು ಅದನ್ನ ಬಿಟ್ಕೊಟ್ಟಾಗ ಜನರಿಗೆ ಅದು ಆ ಕ್ಯೂರಿಯಾಸಿಟಿ ಹೋಗುತ್ತೆ. ಈಗ ಸರ್ ಹೇಳೋ ಹಾಗೆ ಒಂದ್ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಒಂದ್ ಬ್ಲಾಂಕ್ ಆಗಿ ನೋಡ್ಬೇಕಾದ್ರೆ ನಮ್ಗೆ ಅನಿಸ್ಬೇಕು ಆ ಒಂದು ಪ್ರಾಸೆಸ್ನ ಎಂಜಾಯ್ ಮಾಡ್ಬೇಕು, ಆ ಒಂದು ಸ್ಟೋರಿನ ಎಂಜಾಯ್ ಮಾಡ್ಬೇಕು. ಸೊ ಇವಾಗ ನಾನು ಹೇಳ್ಬಿಟ್ರೆ ನಿಮ್ಗೆ ಇದು ಆಲ್ರೆಡಿ ಹೇಳಿದ್ರು, ಇದು ಹಿಂಗಿದೆ ಹಂಗಿದೆ ಅಂದಾಗ ಅದು ಒಂದ್ ಮಜಾ ಕೊಡಲ್ಲ ಮೂವಿ. ಒಂದು ಆಸ್ ಎ ಪ್ರೇಕ್ಷಕರಾಗಿ ಆ ಒಂದು ಎಂಜಾಯ್ಮೆಂಟ್ ನಿಮ್ಗೆ ಸಿಗಲ್ಲ. ನಾನು ಹೇಳಿದ್ದೆ ನಿಮ್ಗೆ ನಿನ್ನೆ ಹೇಳಿದ್ನಲ್ಲ, ಇದ್ರಲ್ಲಿ ಎಷ್ಟೊಂದು ಜನ ಇವಾಗ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಬಿಡ್ತಾರೆ. ಹಾಕಿದ ತಕ್ಷಣ ಅದು ಸ್ಪಾಯ್ಲರ್ ಆಗುತ್ತೆ. ಅವಾಗ ಅದು ಆ ಒಂದು ಟೀಮ್ಗೆ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎರಡು ವರ್ಷದಿಂದ 2.5 ವರ್ಷದಿಂದ ಸತತವಾಗಿ ಅವರು ಅಷ್ಟು ಒಂದು ನೀಟ್ನೆ ಅಂದ್ರೆ ಒಂದು ಪರ್ಫೆಕ್ಷನ್ ಬರ್ಲಿ ಅಂತ ಎಷ್ಟೊಂದು ಕೆಲಸ ಮಾಡಿದ್ದಾರೆ, ಅದಕ್ಕೊಂದು ನ್ಯಾಯ ದೊರಕಲ್ಲ. ಹಾಗಾಗಿ ಟ್ರೈನಿಂಗ್ ಅಲ್ಲ, ಅದು ಒಂದು ಕಾಮನ್ ಸೆನ್ಸ್. ನಾವು ಹೆಬಿಟ್ ಕೊಟ್ಬಿಟ್ರೆ ಅದು ಸರಿ ಹೋಗಲ್ಲ ಅನ್ನೋದು. ಇಲ್ಲ, ಯಾರು ಕೂಡ UI ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥವ್ರಲ್ಲಿ ನನ್ನ ಫ್ರೆಂಡ್ಸ್ ಗಳು ತುಂಬಾ ಜನ ಇದ್ದಾರೆ. ಒಬ್ರು ಕೂಡ ಏನಾಯ್ತು, ಇನ್ನೇನ್ ಬರುತ್ತಲ್ಲ ಹೌದು, ಇನ್ನೇನ್ ಬರುತ್ತಲ್ಲ ಸರ್ ಬಂದ್ಬಿಡುದು, ಪ್ರತಿ ಒಬ್ರು ಹೇಳುವಂತ ಒಂದು ಕಾಮನ್ ಡೈಲಾಗ್ ಅಂದ್ರೆ ಇದೇನೆ. ಸೊ ನೀವು ಕೂಡ ಅಷ್ಟೇ ಅದ್ಭುತವಾಗಿ ಹೇಳಿದ್ರಿ. ಮತ್ತೆ ನಿನ್ನೆ ಅದನ್ನೇ ನಾನು ಕೇಳೋದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ, ಅಂದ್ರೆ ಪೈರಸಿ ಮಾಡ್ಬೇಡಿ ಹೌದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರಿ ನಿನ್ನೆನೂ ಕೂಡ. ಸೊ ಅದನ್ನ ಕೇಳೋಣ ಅಂದ್ಕೊಂಡೆ, ಅದಕ್ಕಿಂತ ಮುಂಚೆನೆ ಹೇಳಿದ್ರಿ. ಎಸ್, ಅಂದ್ರೆ ಸಿನಿಮಾದ ಒಂದು ಕತೆ ಅಂತೂ ನೀವು ಬಿಟ್ಕೊಂಡ್ ಕೊಡೋದು. ಈಗ ಬಂದಿರೋದ್ರಲ್ಲಿ ಒಂದು ವಿಚಾರ ಮಾಡೋಣ ಅಂತ ತಗೊಳೋದಕ್ಕೆ ಹೋದಾಗ ಫಸ್ಟ್ ಒಂದು ಟ್ರೋಲ್ ಆಗುತ್ತೆ, ಸಾಂಗ್ ಅನ್ನ ಬಿಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಕುದುರೆ ಲಾಳ ಪ್ಲಸ್ ಒಂದು ಸಿಂಬಲ್, 3 ನಾಮ ಅನ್ಕೋಬೇಕಾ, ಕುದುರೆ ಲಾಳ ಅನ್ಕೋಬೇಕಾ, ಏನ್ ಅನ್ಕೋಬೇಕು ಅಂತ ಗೊತ್ತಾಗದೆ ಒಂದು ಪೋಸ್ಟರ್ ಬಿಟ್ಟಿತ್ತು. ಅದ್ರ ನೆಕ್ಸ್ಟ್ ಒಂದು UI ದಿಸ್ ಇಸ್ ನಾಟ್ ಎ AI ವರ್ಡ್, ದಿಸ್ ಇಸ್ ಎ UI ವರ್ಡ್ ಅಂತ ಅಂದ್ಬಿಟ್ಟು ಅದ್ರದ್ದೊಂದು ಕಾನ್ಸೆಪ್ಟ್. ಅಂದ್ರೆ ನೋಡುಗರ ಕಣ್ಣಿಗೆ ಏನು ಒಂದು ಕಲ್ಕಿ ಅವತಾರ ರೂಪದಲ್ಲಿ ಬರ್ತಕ್ಕಂಥದ್ದು ಕುದುರೆಯಲ್ಲಿ. ಸೊ ಅದನ್ನ ಬಿಡ್ತಾರೆ. ಅದನ್ನ ಬಿಟ್ಟು ನೆಕ್ಸ್ಟ್ ಅಂದ್ರೆ ಏನೋ ಹಿಂದಿನ ಕತೆ ತೆಗಿತಾರೆ, ಹಿಂದಿನ ಕತೆ ಹೇಳ್ತಾರೆ ಅಂತ ನೋಡೋದಕ್ಕೆ ಹೋದ್ರೆ ಇದ್ದಕ್ಕಿದ್ದಂಗೆ ಬಿಟ್ರು. ಪ್ರತಿಯೊಬ್ಬರಿಗೂ 2040 ಬಿಟ್ಬಿಟ್ರು, ಜಾತಿ ಮುದ್ರೆ ಹಾಕಿಸ್ಕೋಬೇಕು ಅಂತ ಬಿಟ್ರು. ಮತ್ತೆ ಕಡ್ಡಾಯವಾಗಿ ಅಂದ್ರೆ ಮೂಲಭೂತ ಸೌಕರ್ಯಗಳ ಹಕ್ಕು, ಮೊಬೈಲು ಮತ್ತೆ ಏನು ತಿಂಡಿ ತಿನಿಸುಗಳು ಅದ್ರ ಬಗ್ಗೆ ಬಿಟ್ರು. ಹೌದು, ಅಂದ್ರೆ ಏನ್ ಹೇಳೋದಕ್ಕೆ ಹೋಗ್ತಾ ಇದಾರೆ ಈ ಒಂದು ಟ್ರೈಲರ್, ಟೀಸರ್ ಇವನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಆಸ್ ಎ ಆಡಿಯನ್ ಆಗಿ ಏನ್ ಅನ್ಸುತ್ತೆ? ಆಸ್ ಎ ಆಡಿಯನ್ ಆಗಿ ಇವಾಗ ನಾನು ನೋಡಿದ ಪ್ರಕಾರ ಎಷ್ಟೊಂದು ರಿಯಾಕ್ಷನ್ಸ್ ನೋಡಿದ್ದೀನಿ ನಾನು. ಸೊ ಒಬ್ಬೊಬ್ರು ಒಂದೊಂದ್ ತರ ಥಿಂಕ್ ಮಾಡ್ತಾರೆ. ಒಬ್ಬೊಬ್ರು ಏನ್ ಥಿಂಕ್ ಮಾಡ್ತಾರೆ, ಒಂದು ಬಾಳೆಹಣ್ಣಿಗೋಸ್ಕರ ನಾವು ಮುಂದಿನ ಜನರೇಷನ್ ಅಲ್ಲಿ ಇಷ್ಟು ಹೋರಾಟ ಮಾಡ್ಬೇಕಾಗುತ್ತೆ. ಸೊ ನಾವು ಈ ಒಂದು ಸೊಸೈಟಿ ಒಂದು ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ ಪ್ರಕಾರ ಅಂದ್ರೆ ನಾವು ಹೋಗ್ಬಿಟ್ರೆ ನಮ್ತನ ನಾವು ಕೇಳಿಲ್ಲ, ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ಮುಂದೆ ಈ ತರ ಪರಿಸ್ಥಿತಿ ಬರ್ಬೋದೇನೋ ಅಂತ ನಾನ್ ತಿಳ್ಕೊಂಡಿದೀನಿ ವರ್ಣನ್ ನೋಡಿ. ಸೊ ಅದು ಇರ್ಬೋದು. ಇವಾಗ ಮಂಗಳ ಗ್ರಹ ಅಷ್ಟು ಹೋಗೋದು, ಅಷ್ಟು ಟೆಕ್ನಾಲಜಿ ಮುಂದೆ ಹೊರದಿದೆ, ಬಟ್ ಪಾತಾಳಕ್ ಬಿದ್ದೋಗ್ತಾ ಇದೀವಿ. ಸೊ ಅದರ ಚಿಕ್ಕ ಹಿಂಟ್ ನ ಕೊಟ್ಟಿದ್ದಾರೆ ಸರ್. ಅಂದ್ರೆ ಲೈಕ್ ಒಬ್ಬೊಬ್ಬರು ಒಂದೊಂದ್ ತರ ಥಿಂಕಿಂಗ್ ವೈಸ್ ಆಯ್ತು. ಅಂದ್ರೆ ಲೈಕ್ ತುಂಬಾ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಈಗ ನಮ್ ಇಮ್ಯಾಜಿನಿಂಗ್ ತಕ್ಕಂತೆ ಅಂದ್ರೆ ಲೈಕ್ ಒಂದು ಇಮ್ಯಾಜಿನ್ ಮಾಡ್ಕೋಬಹುದು, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಸೊ ಅದು ಆಗೋದು ಒಬ್ಬರಿಗೆ, ಅದು ಉಪೇಂದ್ರ ಸರ್ ಅವ್ರಿಗೆ. ಅದಕ್ಕೆ ಅವ್ರನ್ನ ಸೂಪರ್ ಸ್ಟಾರ್ ಅಂತ ಹೇಳೋದು. ಇನ್ನು ಉಪೇಂದ್ರ ಸರ್ ಒಂದ್ ಮಾತು ಹೇಳ್ತಾರೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶಾರ್ಟ್ಸ್ ಬರುತ್ತೆ, ಅದನ್ನ ನೋಡಿ ಅದೊಂದು ಮಾತು ಹೇಳ್ತಾರೆ ಇದ್ರಲ್ಲಿ. ಅದೇ ಅರ್ಥ ಆಗಲ್ಲ, ಅರ್ಥ ಆದವರು 10 ಜನಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಅದೊಂದು ಮತ್ತೆ ಇನ್ನೊಂದು ಅದೇ ವಾರ್ನರ್ ಅಲ್ಲೇನೆ ಒಂದು ಲಾಸ್ಟ್ ಡೈಲಾಗ್ ಇದೆ,
ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಅಂದ್ರೆ ಉಪೇಂದ್ರ ಅವ್ರನ್ನ ನಾವು ನೋಡಿದಾಗೆ ಪ್ರತಿ ಒಂದು ವಿಚಾರದಲ್ಲೂ ಒಂದು ರಾಜಕೀಯದ ಒಳಮುಖಗಳನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ. ರಾಜಕೀಯದಕ್ಕೆ ನಾನ್ ಬಂದ್ರೆ ಹಿಂಗ್ ಮಾಡ್ತೀನಿ ನಾನು ಅನ್ನೋದನ್ನ ತೋರ್ಸೋದಕ್ ಹೋಗ್ತಾರೆ. ಮತ್ತೆ ರಾಜಕೀಯದವರು ಈ ತರ ಇದಾರೆ ಅದನ್ನ ಅರ್ಥ ಮಾಡ್ಕೊಳ್ರು ಅಂತ ಎತ್ತಿ ತಲೆಗೊಡ್ದು ತೋರ್ಸೋ ತರದಲ್ಲಿ ಹೇಳುವಂತ ಒಂದು ಪ್ರಯತ್ನಗಳನ್ನೇ ಮಾಡ್ಕೊಂಡ್ ಬರ್ತಾರೆ. ನೀವು ಆಗಿನ ಕಾಲದಿಂದ ಅಂತ ತಗೊಳೋದಕ್ ಹೋದ್ರೆ ಎ ಆಗ್ಬೋದು, ಇನ್ನು ನೆಕ್ಸ್ಟ್ ಸೂಪರ್ ಆಗ್ಬೋದು. ಸೊ ಅವರು ಡೈರೆಕ್ಷನ್ ಏನ್ ಮಾಡ್ಕೊಂಡ್ ಬಂದಿದ್ದಾರೆ, ಪ್ರತಿ ಒಂದಲ್ಲೂ ಒಂದು ಹೇಳೇನಾದ್ರೂ ಬಿಟ್ಟಿರ್ತಾರೆ ರಾಜಕೀಯದವ್ರ ಸುದ್ದಿ. ಖಂಡಿತ. ಇವಾಗ ನೋಡಿ ಎಷ್ಟೊಂದು ಪೊಲಿಟಿಕಲಿ ಆಯ್ತು, ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿದೆ ನಮ್ಮ ಸಮಾಜದಲ್ಲಿ. ಸೊ ಇವಾಗ ಎಷ್ಟೊಂದು ಟೀಕೆಗಳಾಗುತ್ತೆ ಅವ್ರ ಮೇಲೆ, ಅಂದ್ರೂ ಅದಕ್ಕೆ ತಲೆ ಕೆಡಿಸ್ಕೊಳಲ್ಲ. ಸೊ ಅದನ್ನ ಎಷ್ಟ್ ನೀಟಾಗಿ ಹೇಳ್ತಾ ಇದ್ದಾರೆ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋ ರೀತಿಲಿ ಹೇಳಿದ್ದಾರೆ. ಸೊ ಆತರ ತುಂಬಾ ಕಂಟೆಂಟ್ಸ್ ಇರ್ಬೋದು ಈ ಮೂವಿಲಿ. ಇನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬರಬಾರ್ದು ಅನ್ನೋದು ಇರ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ ಅನ್ನೋ ತರ ತಲೆಯಲ್ಗೂ ಹೊಡೆದು ಹೇಳಿರ್ಬೋದು. ಸೊ ತುಂಬಾ ರೀತಿಲಿ ನಮ್ಗೆ ಹೇಳಕ್ ಕೊಟ್ಟಿರ್ಬೋದು ಸರ್. ಸೊ ಸಿನಿಮಾದಲ್ಲಿ ಸರ್ ಏನಾದ್ರು ರಾಜಕಾರಣಿನ ಎಲ್ರು ಶೂಟ್ ಮಾಡ್ತಾರೆ ಅಂದ್ರೆ ಸೂಪರ್ ಅಲ್ಲಿ ಆಸ್ ಎ ಮಿನಿಸ್ಟರ್ ಅಂದ್ರೆ ಏನು ಸಿಎಂ ಆಗಿ ಮಾತ್ರ ಕಾಣಿಸ್ಕೊಂತಾರೆ. ಇದ್ರಲ್ಲಿ ಏನಾದ್ರು ಪ್ರೈಮ್ ಮಿನಿಸ್ಟರ್ ಆಗಿ ಆತರ ಇಡೀ ದೇಶನೇ ಕಂಟ್ರೋಲ್ ಮಾಡುವಂತಹ ಒಂದು ಮನಸ್ಥಿತಿ ಈ ತರ ಏನಾದ್ರು ಇದೆಯಾ? ಖಂಡಿತ ಗೊತ್ತಿಲ್ಲ. ಬಿಟ್ಕೊಡಲ್ಲ. ನಾನು ಆಸ್ ನೀವ್ ಹೆಂಗೆ ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ಬೇಕು ಮೂವಿ ಅಂತಿದ್ರಲ್ಲ, ಅದೇ ರೀತಿ ನಾನು ಆಸ್ ಅಭಿಮಾನಿಯಾಗಿ ನಾನು ವೇಟ್ ಮಾಡ್ತಿದ್ದೀನಿ ಡಿಸೆಂಬರ್ 20th. ಸೊ ಫಸ್ಟ್ 6 o'clock ಇದೆ ಫ್ಯಾನ್ ಶೋ. ಸೊ ನಾನು ಬರ್ತೀನಿ, ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ. ಅದಾದ್ಮೇಲೆ ಏನು ಇರುತ್ತಲ್ಲ, ನಾವೇನ್ ಮಾತಾಡೋಣ ಅದ್ರ ಬಗ್ಗೆ ಇನ್ನೂ 10 ಹಲವಾರು ನಾನು ಹೇಳ್ಬೋದು ಅವಾಗ. ಸೊ ನನಗೆ ಹೋಗ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಸಿದ್ದೇಶ್ವರದಲ್ಲೂ ಹಾಕಿದ್ದಾರೆ, ಇಲ್ಲ ನಿಮ್ಮ ಏರಿಯಾ ನಿಯರ್? ಇಲ್ಲ ನಮ್ಮ UI ಟೀಮ್ ಜೊತೆಗೆ ಹೋಗೋ ಪ್ಲಾನ್ ಇದೆ. ಇಲ್ಲ ಇನ್ನೂ ಹೇಳಿಲ್ಲ, ಬಟ್ ಮಾತುಕತೆ ನಿನ್ನೆ ಸರ್ ಎಲ್ಲ ಮಾತಾಡ್ತಾ ಇದ್ರು. ಸೊ ನೋಡ್ಕೊಂಡು ಎಲ್ಲರ ಜೊತೆಗೆ ಹೋಗ್ಬೇಕು ಅಂತ ಪ್ಲಾನ್ ಇದೆ. ಸೊ ನಂದು ಚಿಕ್ಕ ವಯಸ್ಸಿಂದ ಒಂದ್ ಕನಸಿತ್ತು, ಲೈಕ್ ನಾನೊಂದ್ ಮಿರರ್ ನೋಡಿದಾಗ ಅನಿಸ್ತಿತ್ತು ನಾನು ಆಕ್ಟ್ ಮಾಡ್ಬೋದು, ನಾನು ಓಕೆ ಒಂದು ಒಳ್ಳೆ ಪ್ರೊಡಕ್ಷನ್ ವರ್ಕ್ ಮಾಡ್ಬೋದು ಅನ್ನೋದೊಂದು ಆಸೆ ಇತ್ತು. ಬಟ್ ಆಸ್ ಅ ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್, ಓಕೆ ನಮ್ಗೆ ಯಾರು ಅವಕಾಶ ಕೊಡ್ತಾರೆ ಬಿಡು, ನಮ್ಗೆ ಎಲ್ಲಿ ಒಂದ್ ಕಾಸ್ಟ್ ಮಾಡ್ತಾರೆ ಅನ್ನೋದೊಂದು ಇತ್ತದು. ಬಟ್ ಸರ್ ಒಂದ್ ಅವಕಾಶ ಕೊಟ್ರು ನನಗೆ, ಅದು ನಾನು ಅನ್ಕೊಂಡಿರ್ಲಿಲ್ಲ. ಸೊ ಒಂದು ಒಳ್ಳೆ ಪಾತ್ರನೂ ಕೊಟ್ಟಿದ್ದಾರೆ. ಸೊ ಲೈಕ್ ಅವ್ರಿಗೆ ಯಾವತ್ತೂ ಗ್ರಾಟಿಟ್ಯೂಡ್ ನನಗೆ ಇದ್ದೇ ಇರುತ್ತೆ. ಲೈಕ್ ನಾನು ಅವ್ರ ಮೇಲಿರೋ ಒಂದು ಅಭಿಮಾನ ಇನ್ನೂ ಜಾಸ್ತಿ ಆಯ್ತು ನನಗೆ. ಖುಷಿ ಆಯ್ತು ಅವ್ರ ಜೊತೆಗೆ ವರ್ಕ್ ಮಾಡ್ತಾ. ಒಂದು ಆ ಜರ್ನಿ ಇದೆ ಅಲ್ಲ ಸರ್ ಜೊತೆಗೆ, ಒಂದು ಶೂಟಿಂಗ್ ಟೈಮ್ ಅಲ್ಲಿ ಆಯ್ತು, ಹೇಗೆ ಅವ್ರು ನಮ್ಮನ್ನ ನಡ್ಸ್ಕೋತಾರೆ, ಲೈಕ್ ಒಂದು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಾನೆ ಹೇಳ್ಬೋದು. ಅಷ್ಟು ಸಿಂಪ್ಲಿಸಿಟಿ ಅಂದ್ರೆ ಲೈಕ್ ನಾವು ಲೈಕ್ ಒಂದು ಒಬ್ಬ ಡೈರೆಕ್ಟರ್ ಹೇಗೆ ಒಬ್ಬ ಆರ್ಟಿಸ್ಟ್ ಕಡೆ ಕೆಲಸ ತಗೋಬೇಕು ಅನ್ನೋದನ್ನ ಸರ್ ಎಷ್ಟು ನೀಟಾಗಿ ನಮ್ ಜೊತೆಗೆ ತಗೊಂಡಿದ್ದಾರೆ. ಹಾಗಾಗಿ ಅದು ಮರೆಯಕ್ಕಾಗಲ್ಲ ಅವ್ರ ಜೊತೆಗೆ ವರ್ಕ್ ಮಾಡಿರೋದು ಒಂದು ಜರ್ನಿನ. ಮೇಡಮ್, ಇನ್ನು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ರಿ, ಇದಾದ ನಂತರ ನಿಮ್ಗೆ ಅವಕಾಶಗಳು ಮತ್ತಷ್ಟು ಬಂದು ಬೇರೆ? ಇಲ್ಲ, ನಾನು ಒಂದು ತೆಲುಗು ಮಾಡಿದ್ದೆ, ಝಾನ್ಸಿ ಬಿಫೋರ್ ಝಾನ್ಸಿ ತೆಲುಗು ಇದ್ರಲ್ಲಿ ಡಿಸ್ನಿ ಹಾಟ್ಸ್ಟಾರ್ ಅಲ್ಲಿ ಅದಿದೆ, ಅದ್ರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ. ಇವಾಗ ತಮಿಳ್ ಒಂದು ಮಾಡ್ತಾ ಇದ್ದೀನಿ. ಸೊ ಕನ್ನಡದಲ್ಲೂ ಆಪರ್ಚುನಿಟೀಸ್ ಬರ್ತಾ ಇದೆ. ಸೊ ನೋಡೋಣ ಲೈಕ್ ಹೆಂಗ್ ಬರುತ್ತೆ ಹಂಗೆ. ಲೈಕ್ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತಷ್ಟು ಜಾಸ್ತಿ ಆಗ್ತದೆ ಅಂತ ನಾವು ಆಗ್ಲಿ, ನಿಮ್ ಬಾಯಾರಿಕೆಯಿಂದ ಆಗ್ಲಿ. ಖಂಡಿತ. ನೆಕ್ಸ್ಟ್ ಈಗ ಅಂದ್ರೆ ಫ್ಯೂಚರ್ ಅಲ್ಲಿ ಹೀರೋಯಿನ್ ಆಗಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂದ್ರೆ ಒಂದು ವರ್ಷದಿಂದ ನಾವು ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ನೀವೇನು ಹೊರಗಡೆ ಬಂದ್ರಿ ಬಿಗ್ ಬಾಸ್ ಇಂದ, ಆಗ ಹೇಳಿದ್ವಿ ನಾವು ಅನಿತ್ ಅವ್ರೇ, ಇಲ್ಲ ಇದು ಬೇರೆ ತರ ಟರ್ನ್ ಆಗುತ್ತೆ ನೋಡಿ, ಇಲ್ಲಿ ನೀವು ಅಂದ್ರೆ ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಿ, ಅದು ಜಸ್ಟ್ ಒಂದು ಸುಳುವು ಕೊಟ್ಟಿದ್ರಿ ಅಷ್ಟೇ. ಹೌದು, ನಾನು ಒಂದು ಬಿಗ್ ಪ್ರಾಜೆಕ್ಟ್ ಅಲ್ಲೇನೆ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ ಹೇಳಿದ್ರಿ. ಯಾವ್ದು ಈಗ ಬಿಗ್ ಬಜೆಟ್ ಅಂತಂದ್ರೆ ಜಸ್ಟ್ ಹೌದು ಅಷ್ಟೇ ಹೇಳಿದ್ರಿ. ಸೊ ಆಗ್ಲೇನೆ ಅದ್ರಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ ನೆಕ್ಸ್ಟ್ ಬೇರೆ ಬೇರೆ ಫ್ಯೂಚರ್ಸ್ ಆಫರ್ಸ್ ಗಳು ಬೇರೆನೆ ಸಿಗ್ತಾ ಹೋಗುತ್ತೆ ನಿಮ್ಗೆ ಅಂತ. ಓಕೆ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಆಫರ್ಸ್ ಗಳಂತೂ ಸಿಗ್ಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ. ಕ್ವಶನ್ ಕೇಳ. ಓಕೆ ಮೇಡಮ್, ಈಗ ನಿಮ್ಗೆ ಈ ಸಿನಿಮಾ ಆದ್ಮೇಲೆ ಅವಕಾಶಗಳು ಬರ್ಬೇಕು ಅಂತಂದ್ರೆ ಯಾವ ರೀತಿಯ ಪಾತ್ರಗಳು ನಿಮ್ಮನ್ನ ಹುಡುಕೊಂಡು ಬರ್ಬೇಕು?
ನನ್ಗೆ ಯಾವ ಈ ಪಾತ್ರ ಆ ಪಾತ್ರ ಅಂತ ಇಲ್ಲ. ಹ್ಮ್. ಸೊ ಒಂದು ಸ್ಟೋರಿಗೆ ತುಂಬಾ ವೇಟೇಜ್ ಇದೆ ಅಂತಂದ್ರೆ ಖಂಡಿತ ನನ್ಗೆ ಯಾವ ಪಾತ್ರ ಇದ್ರು ಓಕೆ. ಒಂದು ಭಿಕ್ಷುಕಿ ಪಾತ್ರ ಇದ್ರು ಮಾಡ್ತೀನಿ, ಒಂದು ಶ್ರೀಮಂತೆ ಪಾತ್ರ ಇದ್ರು ಮಾಡ್ತೀನಿ, ಒಂದು ಬೋಲ್ಡ್ ಕ್ಯಾರೆಕ್ಟರ್ ಇದ್ರು ಮಾಡ್ತೀನಿ. ಸೊ ಎಂತ ಕ್ಯಾರೆಕ್ಟರ್ ಇದ್ರು ನಾನ್ ಮಾಡಕ್ ರೆಡಿ. ಸೊ ಒಂದು ಪಾತ್ರ ಅಂತ ಹೇಳಿದಾಗ ಸೊ ನಾವು ಪರಕಾಯ ಪ್ರವೇಶ ಮಾಡ್ಬೇಕು. ಸೊ ಅಲ್ಲಿ ಆ ಒಂದು ವೇಟೇಜ್ ಇದೆ ಅಂದ್ರೆ ಲೈಕ್ 100% ನಾನು ಯಾವತ್ತೂ ಮುಂದೆ ಇರ್ತೀನಿ. ಎಸ್, ಅಂದ್ರೆ ಒಂದು ನಿಮ್ಮ ಒಂದು ಕಾಲ್ ಶೀಟ್ ಅಂತ ಬಂದಾಗ ಸೊ ಎಲ್ಲ ಅಂದ್ರೆ ಎಷ್ಟೋ ಜನ ನಿರ್ಮಾಪಕರುಗಳು ನೋಡ್ತಾ ಇರ್ತಾರೆ, ನಿರ್ದೇಶಕರುಗಳು ನೋಡ್ತಾ ಇರ್ತಾರೆ. ಸೊ ನಿಮ್ಮ ಒಂದು ಕಾಲ್ ಶೀಟ್ ತಗೊಳ್ಬೇಕಾದಾಗ ಅಂದ್ರೆ ಇಷ್ಟು ಪ್ರೈಸ್ ಇರುತ್ತೆ, ಒಂದು ಅಫೋರ್ಡಬಲ್ ಮಾಡ್ತೀನಿ ನಾನು, ಅದನ್ನ ಏನಾದ್ರೂ ಒಂದು ಬಿಟ್ಕೊಂಡ್ ಕೊಟ್ರೆ ತುಂಬಾ ಯೂಸ್ಫುಲ್ ಆಗತ್ತೆ. ಆ ರೀತಿ ಅಲ್ಲ, ಲೈಕ್ ನಾ ಅದನ್ನೇ ಹೇಳಿದ್ದು, ಇಲ್ಲಿ ಪ್ರೈಸ್ ಅಮೌಂಟ್ ಅದು ಮುಖ್ಯ ಆಗಲ್ಲ. ಒಂದು ಪ್ರೊಡಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಹೈ ದೊಡ್ಡ ಪ್ರೊಡಕ್ಷನ್ ಆಗ್ಲಿ ಚಿಕ್ಕ ಪ್ರೊಡಕ್ಷನ್ ಇಟ್ ಡಸಂಟ್ ಮ್ಯಾಟರ್. ಇಟ್ ಮ್ಯಾಟರ್ಸ್ ಫಾರ್ ದ ಕಂಟೆಂಟ್. ಸೊ ಕಂಟೆಂಟ್ ಏನು ಯಾವ ತರ ಕ್ಯಾರೆಕ್ಟರ್ ಬೇಕೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ನಾವು ಮಾಡೋ ಒಂದು ಕ್ಯಾರೆಕ್ಟರ್ ಜನಕ್ಕೆ ಇಷ್ಟ ಆಗ್ಬೇಕು, ಜನರ ಪ್ರೀತಿ ಸಿಗ್ಬೇಕು, ಅದರಿಂದ ಅದಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು ಆ ಒಂದು ಸ್ಟೋರಿಯಿಂದ. ಸೊ ಕಂಟೆಂಟ್ ಇದ್ದಾಗ 100% ನಾವು ಹೀರೋಯಿನ್ ಆಗ್ಲಿ ಯಾರೇ ಆಗ್ಲಿ ಯಾವ ತರ ಕ್ಯಾರೆಕ್ಟರ್ ಇದ್ರು ಅದು 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 ಸೆಕೆಂಡ್ರಿ ಅದು. ಬಟ್ ಆ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿ ನೋಡಿದಾಗ ಯಾವುದೇ ಪಾತ್ರ ಬಂದ್ರು ನಾನು ಒಪ್ಕೊಳ್ಳೋಕ್ ರೆಡಿ. ಎಸ್, ಬಹಳ ಅದ್ಭುತವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರು. ಅಂದ್ರೆ ಇಲ್ಲಿ ಅಮೌಂಟ್ ಅನ್ನೋದು ಒಂದು ಮ್ಯಾಟರೇ ಆಗಲ್ಲ. ಕಂಟೆಂಟ್ ಅಥವಾ ಒಂದು ಅಂದ್ರೆ ಒಂದು ಟಿಶ್ಯೂ ಸ್ಟೋರಿ ಸ್ಕ್ರೀನ್ ಪ್ಲೇ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂತೀನಿ ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳುವಂತ ಪ್ರಯತ್ನ ಮಾಡಿದ್ರು. ಅದೇ ತರ ಒಳ್ಳೊಳ್ಳೆ ಆಫರ್ಸ್ ಗಳು ಕೂಡ ಸಿಗ್ತಾ ಹೋಗ್ಲಿ ನಿಂತವ್ರೆ. ಇನ್ನ ನೆಕ್ಸ್ಟ್ ಇಲ್ಲ UI ಇನ್ನೊಂದು ಪ್ರಶ್ನೆ UI ಸಿನಿಮಾದಲ್ಲಿ ಮೇಡಮ್ ನಮ್ಮ ಗುರುಪ್ರಸಾದ್ ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಅವರು ಕೂಡ ಆಕ್ಟಿಂಗ್ ಮಾಡಿದ್ರು. ಏನು ಅವರು ಕೂಡ ನೀವು ಇಬ್ರು ಒಂದೇ ಸರಿ ಆಕ್ಟಿಂಗ್ ಮಾಡಿದ್ರ, ಏನಾದ್ರು ಮಾತಾಡಿದ್ರ ಅವ್ರ ಜೊತೆಲಿ? ಅದ್ರ ಬಗ್ಗೆ ಏನಾದ್ರು ಒಂದಷ್ಟು ಹೇಳೋದಾದ್ರೆ. ಇಲ್ಲ ಆತರ ಏನಾಗಿಲ್ಲ. ಅವ್ರು ಸಿಕ್ಕೇ ಇಲ್ಲ. ಜೊತೆ ವರ್ಕ್ ಮಾಡಿದ್ದಾರಲ್ಲ ಅವರು ಮಾಡಿದ್ದಾರೆ. ನೀವು ಅವ್ರದ್ದು ಏನಾದ್ರು ಪರಸ್ಪರ ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಏನಾದ್ರು ಭೇಟಿ ಆದಂತದ್ದು ಬಾಯ್ ಬಾಯ್ ಆದ್ರೂ ಇಲ್ಲ ಆತರ ಆಗಿಲ್ಲ. ಆಕ್ಚುಲಿ ಅದು ಪೋರ್ಷನ್ ಚೇಂಜ್ ಇರುತ್ತಲ್ಲ, ಸೊ ಹಾಗಾಗಿ ನಾವು ಮೀಟ್ ಆಗಿರ್ಲಿಲ್ಲ. ಸೊ ನಂಗೂ ವಾರ್ನರ್ ನೋಡಿದಾಗ ತುಂಬಾ ಖುಷಿ ಆಯ್ತು. ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಗುರುಪ್ರಸಾದ್ ಸರ್. ಸೊ ಅವ್ರು ಇವತ್ತಿಲ್ಲ ನಮ್ ಮುಂದೆ, ಸೊ ಬೇಜಾರಾಗುತ್ತೆ. ಬಟ್ ಅವ್ರ ನೆನಪುಗಳೇ ಬಿಟ್ಟು ಹೋಗಿದಾರಲ್ಲ. ಸೊ ಹಿ ಈಸ್ ಅ ವೆರಿ ಗುಡ್ ಆಕ್ಟರ್.